ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನಿವತ್ತು ಏನು ಟಿಪ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರಿಗೆಲ್ಲ ಹೇರ್ ಫಾಲ್ ಇದೆ, ಅವರು ಹೇರ್ ಫಾಲ್ ಆಗ್ತಾಯಿದೆ, ಅಯ್ಯೋ ಈ ಕೂದಲು ತುಂಬ ಜಾಸ್ತಿ ಉದುರ್ತಾ ಇದೆ ಮತ್ತು ಫ್ರಿಝಿ ಆಗ್ತಾಯಿದೆ ಅನ್ನೋರಿಗೆ ವೀಕ್ಲಿ ಒನ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿ. ಏನಿಲ್ಲ, ಜಸ್ಟ್ ನೀವು ಹೋಮ್ ರೆಮಿಡಿ ಆದರೂ ಮಾಡ್ಕೋಬೋದು ಅಥವಾ ನಾನು ತೋರಿಸೋ ಪ್ರಾಡಕ್ಟ್ ಆದರೂ ನೀವು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡೋದನ್ನ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನಾವು ಫೇಸ್ನ ಹೇಗೆ ಕೇರ್ ಮಾಡ್ತೀವೋ ಹಾಗೆ ನಮ್ಮ ಹೇರ್ಸನ್ನು ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಹೇರ್ ಕೇರು ತುಂಬಾ ಇಂಪಾರ್ಟೆಂಟ್. ನಾವು ಫೇಸ್ಗೆ ಕ್ರೀಮು ಮತ್ತು ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಎಲ್ಲ ಯೂಸ್ ಮಾಡ್ತೀವಿ ಅಲ್ಲ, ಹಾಗೆ ಹೇರ್ನ ಸಹ ನಾವು ಚೆನ್ನಾಗಿ ಇಟ್ಕೋಬೇಕಲ್ಲ. ಉದುರೋದ್ಮೇಲೆ ಏನು ಪ್ರಯೋಜನ ಅಲ್ವಾ. ಸೊ ನಾನು ತೋರಿಸೋದನ್ನು ವೀಕ್ಲಿ ಒನ್ಸ್ ನೀವು ಫಾಲೋ ಮಾಡಿ. 100% ಅಟ್ಲೀಸ್ಟ್ 90% ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾನು ಯಾವಾಗಲೂ ಸ್ನಾನ ಆದಮೇಲೆ ಈ ಆಲಿವ್ ಆಯಿಲನ್ನು, ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ ನನ್ನ ಮಗಳಿಗೋಸ್ಕರ ಅಂತ ಹೇಳಿ. ಸೊ ಇದು 100% ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಲಿವ್ ಆಯಿಲ್ ಅಂತ ಇದೆ. ಬಟ್ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಅವಳಿಗೆ ಮಸಾಜ್ ಆಯಿಲ್ಗೂ ಕೂಡ ಇದೇ ಯೂಸ್ ಮಾಡೋದು. ನಾನು ಆಫ್ಟರ್ ಸ್ನಾನ ಆದಮೇಲೆ ಒಂದು 2 ಡ್ರಾಪ್ಸನ್ನು ಇದನ್ನು ಮಾಯ್ಶ್ಚರೈಸರ್, ಹೇರ್ಗೆ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಯಾಕಂದರೆ ಶ್ಯಾಂಪೂ ಮಾಡಿರ್ತೀವಿ ಅಲ್ವಾ, ಸೊ ಅದರಿಂದ ಹೇರ್ಸ್ ನೋಡಿ ಇಲ್ಲೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ ಮತ್ತು ಹೇರ್ಸ್ ಎಲ್ಲನೂ ಒಂಥರ ರಫ್ ಅನಿಸ್ಬಿಡುತ್ತೆ. ಹಂಗಿದ್ರೆ ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ಮಾಯ್ಶ್ಚರೈಸರ್ ಆಗಿದ್ರೇ ಹೇರ್ಸು ಚೆನ್ನಾಗಿ ಅನಿಸೋದು. ಆಮೇಲೆ ನಾನು ಏನು ಮಾಡ್ತೀನಿ, ವೀಕ್ಲಿ ಒನ್ಸ್ ನಾನೇ ಮನೆಯಲ್ಲಿ ಹೇರ್ ಸ್ಪಾ ಮಾಡ್ಕೊಳ್ತೀನಿ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಬಂದುಬಿಟ್ಟಿದ್ದು ಸ್ಮೂತ್ ಪ್ರೂಫ್ ಅಂತ ಹೇಳಿ. ಸ್ಮೂತ್ ಪ್ರೂಫ್ ಇದು ಮಾಸ್ಕ್, ಹೇರ್ ಮಾಸ್ಕು. ನಿಮಗೆ ಫ್ರಿಝಿ ಆಗಿದ್ರೆ ಹೇರ್ಸು, ಫ್ರಿಝಿ ಹೇರ್ ಕಂಟ್ರೋಲ್ ಮಾಡುತ್ತೆ. ನಾನು ಇದನ್ನು ಸುಮಾರು ಒಂದು 5-6 ಇಯರ್ಸಿಂದ ಇದನ್ನು ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇದು ನಿಯರ್ ಬೈ ಶಾಪಲ್ಲೇ ತಗೊಂಡಿದ್ದು ನಾನು, ಒಂದು ಬ್ಯೂಟಿ ಶಾಪಲ್ಲಿ. ಮತ್ತು ಇದು ನಮಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಮಾಡುತ್ತೆ, ಹಾಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಈವನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನಗೆ ಇದು ತುಂಬ ನನ್ನ ಹೇರ್ಸ್ಗೆ ಚೆನ್ನಾಗಿ ಸೂಟ್ ಆಗಿದೆ. ಅಟ್ಲೀಸ್ಟ್ 15 ಡೇಸ್ ಒನ್ಸ್ ಆದ್ರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ಅಟ್ಲೀಸ್ಟ್ ನಿಮಗೆ ಈ ಥರ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾನು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ, ಹೇರ್ ಸ್ಪಾ ಹೇಗೆ ಮಾಡ್ಕೊಳ್ಳೋದು ಅಂತ. ನೀವು ಟ್ರೈ ಮಾಡಿ. ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಹೇರ್ ಮಾಸ್ಕ್ ಸಿಗುತ್ತೆ ಅಲ್ವಾ. ಪ್ಯಾರಾಶೂಟ್ ಆಗಿರ್ಬೋದು ಅಥವಾ ಪ್ಯಾಂಟಿನ್ ಹೇರ್ ಮಾಸ್ಕ್ ಆಗಿರ್ಬೋದು, ತುಂಬ ಪ್ರಾಡಕ್ಟ್ಸ್ ಇದೆ. ಯಾವುದಾದ್ರೂ ಒಂದು ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ವೀಕ್ಲಿ ಒನ್ಸ್ ಯೂಸ್ ಮಾಡಿ. ಹೇರ್ಸ್ನ ಚೆನ್ನಾಗಿ ಇಟ್ಕೋಬೇಕು. ನಾವು ಫೇಸ್ ಹೇಗೆ ಚೆನ್ನಾಗಿ ಇಟ್ಕೊಳ್ತೀವೋ ಹಾಗೆ ಹೇರ್ಸ್ನೂ ಸಹ ಮೇಂಟೈನ್ ಮಾಡಬೇಕು. ನನಗೆ ಹೇರ್ ಮೇಂಟೈನ್ ಮಾಡೋದಂದರೆ ತುಂಬಾ ಇಷ್ಟ. ಸ್ವಲ್ಪ ಹೇರ್ ಫಾಲ್ ಆದ್ರೂ ನನಗೆ ಒಂಥರ ಅನಿಸ್ತಾ ಇರುತ್ತೆ. ಬಾಣಂತಿ ಆಗಿರೋದ್ರಿಂದ ನಾನು 3-4 ಮಂತ್ವರೆಗೂ ನಾನು ಏನೂ ಸಹ ಹೇರ್ ಕೇರ್ ಮಾಡಿಲ್ಲ. ಯಾವ ರೀತಿ ಅಂದರೆ ಓನ್ಲಿ ಆಯಿಲ್ ಹೇರ್ ಕೇರ್ ಮಾಡಿದೆ. ಅದನ್ನು ನಾನು ಡ್ರೈ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಬಾಣಂತಿ ಜರ್ನಿ ಹೇಗಿತ್ತು ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಪ್ರೆಗ್ನೆನ್ಸಿ ಜರ್ನಿ ಅಂತೂ ತುಂಬಾ ಡಿಫಿಕಲ್ಟ್ ಆಗಿತ್ತು. ಅದನ್ನು ಸಹ 1 by 1 ಹೇಳ್ತೀನಿ ನಾನು. ಆ್ಯಂಡ್ ನೀವು ವೀಕ್ಲಿ ಒನ್ಸ್ ಹೇರ್ ಮಾಸ್ಕನ್ನು ಮಾಡಿ. ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಅದನ್ನೇ ಮಾಡಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನಾನು ಇದನ್ನು ಯಾವ ರೀತಿ ನಾನು ಮಾಸ್ಕ್ನ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಬ್ಯಾಡ್ ಕಾಮೆಂಟ್ಸ್ ಅಂತೂ ಬೇಡ. ಯಾಕಂದರೆ ನಾನು ಯಾವಾಗಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ, ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದರಲ್ಲಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.